ಚಾಂಪಿಯನ್ಸ್ ಟ್ರೋಫಿಯನ್ನು ನಾವು ಗೆದ್ದಿದ್ವಿ ಮೂರನೇ ಬಾರಿ 12 ವರ್ಷಗಳ ನಂತರ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿದೆ. ಈಗ ಪ್ರೆಸೆಂಟೇಷನ್ ಸೆರೆಮನಿ ಕೂಡ ಆರಂಭ ಆಗಿದೆ. ಆದರೆ ಸೆಲೆಬ್ರೇಷನ್ ಮಾತ್ರ ಭಾರತದ ರಸ್ತೆಗಳಲ್ಲಿ ಗಲ್ಲಿಗಳಲ್ಲೂ ಕೂಡ ನಾವು ಆ ಸೆಲೆಬ್ರೇಷನ್ ನೋಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಭಾರತ ಗೆದ್ದಂತ ಸಂಭ್ರಮ ಮುಗಿಲು ಮುಟ್ಟಿದೆ. ನೋಡಬಹುದಾಗಿದೆ ಡೀಸೆಲ್ ಪಬ್ನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಒಂದು ಈ ಸೆಲೆಬ್ರೇಷನ್ ನಲ್ಲಿ ಇರುವಂತದ್ದು ಎಲ್ಲರೂ ಕೂಡ ಸಾಕಷ್ಟು ಕಾತುರದಿಂದ ಕಾಯ್ದಿದ್ದಂತಹ ಮ್ಯಾಚ್ ಇವಾಗ ವಿನ್ ಆಗಿದೆ. 25 ವರ್ಷಗಳ ಬಳಿಕ 25 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಳಲಾಗ್ತಾ ಇದೆ. ಸೊ ಪಾಕಿಸ್ತಾನ ಅವರು ಆಯೋಜನೆ ಮಾಡಿರುವಂತಹ ಒಂದು ICC ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿದ್ದಾರೆ. ಸೊ ಇದರಿಂದ ಸಾಕಷ್ಟು ಏನು ಭಾರತೀಯರಿಗೆ ಖುಷಿಯಾಗಿರುವಂಥದ್ದು ಕ್ರೀಡಾಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹೇಗಿತ್ತು ಮ್ಯಾಚ್? ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ವರೆಗೂ ಅಂದರೆ ಸ್ವಲ್ಪ ಕ್ಯೂರಿಯಸ್ ಆಗಿ ಇತ್ತು ಹೇಗೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಒಂದು ಔಟ್ ಕೂಡ ಆಯಿತು. ಹಾಂ, ಸ್ವಲ್ಪ ಡೌಟ್ ಇತ್ತು, ಬಟ್ ವಿ ವರ್ ವೆರಿ ಕಾನ್ಫಿಡೆಂಟ್ ಅಂತ ದೇ ವುಡ್ ಡೂ ಇಟ್. ವಿ ವರ್ ಸೋ ಎಕ್ಸೈಟೆಡ್. ತುಂಬ ಫೈನಲಲ್ಲಿ ಗೆದ್ದಿದೆ. ಅದು ಪಾಕಿಸ್ತಾನ ಆಯೋಜನೆ ಮಾಡಿರೋಂಥ ಟೂರ್ನಿಮೆಂಟನ್ನು ಇಂಡಿಯಾ ಗೆದ್ದಿರುವಂಥದ್ದು, 25 ವರ್ಷದ ಸೇಡನ್ನು ತಿರ್ಸ್ಕೊಂಡಿರೋವಂಥದ್ದು. ಎಷ್ಟು ಖುಷಿ ಇತ್ತು ಅಂತ ಹೇಳಿ? ತುಂಬ ಖುಷಿ ಆಯಿತು. ಲೈಕ್ ನಾವು ಯೂಶ್ವಲಿ ಹೊರಗೆ ಬಂದು ಮ್ಯಾಚ್ ನೋಡಲ್ಲ, ಬಟ್ ಇವತ್ತು ಕೋಇನ್ಸಿಡೆಂಟ್ಲಿ ಬಂದಿದ್ವಿ. ಸೊ ತುಂಬ ಖುಷಿ ಆಯಿತು. ಈ ಒಂದು ಮ್ಯಾಚನ್ನು ವಿನ್ ಆಗಬೇಕು ಅಂತ ಕಾಯ್ತಿದ್ರು. ಕೆಲವು ಅಭಿಮಾನಿಗಳಿದ್ದಾರೆ, ಮಾತಾಡೋಣ. ಸರ್, ಹೇಗಿತ್ತು ಮ್ಯಾಚು? ಮತ್ತು ಏನು ಫೈನಲ್ಸ್ ಗೆದ್ದಿದೆ. ಸೊ ಪಾಕಿಸ್ತಾನ ಆಯೋಜನೆ ಮಾಡಿರೋಂಥ ಮ್ಯಾಚ್ನ ಇಂಡಿಯಾ ಹೊಡೆದಿರುವಂಥದ್ದು ಏನು ಅನ್ನಿಸ್ತು? ಭಾಳ ಎಕ್ಸೈಟಿಂಗ್ ಮ್ಯಾಚ್. ಪಾಕಿಸ್ತಾನನ್ನು ಸೋಲಿಸಿದ್ದು ಭಾಳ ಉತ್ತಮದು. ಥ್ರೂಔಟ್ ವರ್ಲ್ಡ್ ಕಪ್ಪಲ್ಲಿ ಆಗಲಿ, ಇದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗಲಿ, ಇಂಡಿಯಾ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಮ್ಯಾಚ್ ಹೇಗಿತ್ತು? ನೋಡಿದ್ರ ಮ್ಯಾಚ್? ಮತ್ತು ಏನು? Great. It's lovely to see India win. Enjoyed it. Yeah, it was good watching the finals and India winning. It was interesting. ಸೊ ಕಡಲನಗರಿ ಮಂಗಳೂರಿನಲ್ಲಿ ಅಲ್ಲಲ್ಲಿ ಬಿಗ್ ಸ್ಕ್ರೀನ್ಗಳನ್ನು ಏರ್ಪಡಿಸಲಾಗಿತ್ತು. ಎಲ್ಲರೂ ಕೂಡ ಮ್ಯಾಚನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಏನು ಅನಿಸ್ತಿದೆ ನಿಮಗೆ? ನಮಗೂ ಇಂಡಿಯಾ ಗೆದ್ದಿದ್ದಕ್ಕೆ ಬಹಳ ಖುಷಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಭಾರತೀಯರು ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇದ್ದು ನಮಗೆ ಬಹಳ ಖುಷಿ ಆಗಿದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅಜಯ್, ಇವಾಗ ಅಂದ್ರೆ ಒಂದೇ ಒಂದು ಸೋಲ್ ಕಾಣದೆ ಇಡೀ ಟೀಮ್ ಇಂಡಿಯಾ ಇವತ್ತು ಫೈನಲ್ ಗೆದ್ದಿದೆ. ಎಷ್ಟು ಖುಷಿ ಆಗಿದೆ ನಿಮಗೆ? ತುಂಬಾ ಅಂದ್ರೆ ತುಂಬಾ. ಈ ಜನ ನೋಡಿ, ಇಷ್ಟು ಜನ ನೋಡ್ರೆ ಇಷ್ಟು ಖುಷಿ ಆಗಿದೆ, ನಮಗೆ ಹೇಳಕ್ಕೂ ಆಗ್ತಾ ಇಲ್ಲ. ಅದು ಕೇಳಿ ಇಷ್ಟು ಖುಷಿಯಾಗಿದೆ. ಅದಕ್ಕೋಸ್ಕರ ಇಷ್ಟು ಏನು ನಮ್ಮ ಯಂಗ್ಸ್ಟರ್ ಏನಿದ್ದಾರೆ ತುಂಬ ಅಂದ್ರೆ ತುಂಬ ಖುಷಿಯಾಗಿದೆ. ಹೇಳ್ಬೇಕಂದ್ರೆ ಹೇಳಕ್ಕೇನೂ ಒಡೆ ಇಲ್ಲ ನಮಗೆ, ಅಷ್ಟು ಖುಷಿಯಾಗಿದೆ. ಓಕೆ, ಇನ್ನಿಷ್ಟು ಜನ ಇದ್ದಾರೆ. ಇವತ್ತು 250 ಟಾರ್ಗೆಟ್ ಕೊಟ್ಟಿತ್ತು ನ್ಯೂಜಿಲ್ಯಾಂಡ್. ಒಂದು ಹಂತದಲ್ಲಿ 2-3 ವಿಕೆಟ್ ಬಿದ್ದಾಗ ಸ್ವಲ್ಪ ಭಯ ಕೂಡ ಆಗಿತ್ತು. ಫೈನಲಿ KL ರಾಹುಲ್, ಶ್ರೇಯಸ್ ಅಯ್ಯರ್, ಕ್ಯಾಪ್ಟನ್ ರೋಹಿತ್ ಶರ್ಮಾ ಟೀಮ್ ಇಂಡಿಯಾನ ಗೆಲ್ಲಿಸಿದ್ರು. ಹೇಗೆ ಅನಿಸ್ತಿದೆ? ತುಂಬ ಸಂತೋಷ ಸರ್. ಯಾಕಂದ್ರೆ ಈ ದಿವಸ ನಾವು ಕೊನೆಯ ಕ್ಷಣದಲ್ಲೂ ಕೂಡ ನಮ್ಮ ಜೀವ ನಮ್ಮಲ್ಲಿ ಇದ್ದಿಲ್ಲ, ಕೊನೆ ಕ್ಷಣವರೆಗೂ ಕೂಡ. ಯಾಕಪ್ಪ, ಇವತ್ತಿನ ದಿವಸ 2025 ಏನು ಚಾಂಪಿಯನ್ಶಿಪ್ ಟ್ರೋಫಿ ಇವತ್ತು ಭಾರತ ಗೆದ್ದದ, ಇದು ನಮ್ಮ ಇಡೀ ಭಾರತೀಯ ಒಂದು ದೊಡ್ಡ ಗೆಲುವು. ಅದೇ ರೀತಿ ಮುಂಬರುವ ದಿನಗಳಲ್ಲೂ ಕೂಡ ಭಾರತ ಇದೇ ರೀತಿ ಗೆಲ್ಲಿ ಅಂತ ಇವತ್ತಿನ ದಿವಸ ನಾವು ಇಡೀ ಭಾರತ ದೇಶವಾಸಿಗಳವರಿಗೆ ಬೆನ್ನೆಲುಬಾಗಿರ್ತೀವಿ, ಶುಭ ಹಾರೈಸ್ತೀವಿ. ಯಾವಾಗಲೂ ನಮ್ಮ ಭಾರತ ಶ್ರೇಷ್ಠವಾಗಿರಲಿ. ನಂಬರ್ 1 ಭಾರತ, ನಮ್ಮ ಭಾರತ ಟೀಮ್, ಇಂಡಿಯಾ ಟೀಮ್. ತುಂಬಾ ಸಂತೋಷ ಅನಿಸುತ್ತೆ. ನಾವು ಮನೆಯಿಂದ ಇಲ್ಲಿ ಬಂದು ಆಚರಣೆ ಮಾಡ್ತಿದ್ದೇವೆ. ಪಟಾಕಿಯನ್ನು ತುಂಬಾ ಖುಷಿಯಿಂದ ಸ್ವೀಟ್ ಅನ್ನು ಆಚರಣೆ ಮಾಡ್ತಿದ್ದೇವೆ. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಈಗ ನಾನು ಕ್ವಶನ್ ಕೇಳ್ತೀನಿ. ಆಸ್ ಎ ರಿಪೋರ್ಟ್ ನಿಮಗೆ ಹೇಗೆ ಅನಿಸ್ಲಿದೆ? ನಿಮಗೆ ಹೇಗೆ ಅನಿಸ್ತಿದೆ? ಆಬ್ವಿಯಸ್ಲಿ ಚಲೋ ಏನಿಸ್ತಿದೆ ಸರ್? ನಮ್ಮ ಕರ್ನಾಟಕದ KL ರಾಹುಲ್ ಅವರನ್ನು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಸರ್. ಅದು ನಮ್ಮ ಕರ್ನಾಟಕದವರಾದ KL ರಾಹುಲ್ಗೆ ಧನ್ಯವಾದವನ್ನು ತಿಳಿಸ್ತೇವೆ ಸರ್. ಇದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡಿದ್ದು ಪಾಕಿಸ್ತಾನಕ್ಕೆ ಹೋಗದೇನೆ ಪಾಕಿಸ್ತಾನವನ್ನೇ ಸೋಲಿಸಿ ಇವತ್ತು ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿದ್ದೀವಿ. ಹಾಗಾಗಿ ಇಂಡಿಯಾ ಇಸ್ ಗ್ರೇಟ್, ಇಂಡಿಯಾ ಇಸ್ ಆಲ್ವೇಸ್ ಗ್ರೇಟ್. ಒಂದೇ ಒಂದು ಸೋಲ್ ಕಾಣದೆ ಫೈನಲ್ ಗೆದ್ದಿರ್ತು. ಅದು ಆ ತಪ್ಪನ್ನು ಮತ್ತೆ ಮರುಕಳಿಸಿದಂತೆ ಆಡಿದಾರಲ್ಲ, ಅದು ನಮ್ಮ ಗ್ರೇಟ್ನೆಸ್. ಇವಿಷ್ಟು ಏನು ಟೀಮ್ ಇಂಡಿಯಾ ಅಭಿಮಾನಿಗಳ ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9.